ಮುಂಬರುವ ಡಿಸೆಂಬರ್ 13ರಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ರಾಜ್ಯ ಸರ್ಕಾರದ ವಿರುದ್ಧ ಕಾರವಾರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್ ತಿಳಿಸಿದರು. ಅವರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ 1 ವರ್ಷ 8 ತಿಂಗಳು ಆಗಿದೆ. ಇದುವರೆಗೂ ನಿಗಮಗಳಿಗೆ ಅನುದಾನ ನೀಡಿಲ್ಲ. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹಿಂದುಳಿದ ವರ್ಗಗಳ ನಿಗಮಕ್ಕೆ ಅನ್ಯಾಯ ಮಾಡಿದೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಪಂಪ್ಸೆಟ್ಗೆ ಅನುದಾನ ಇತ್ತು. ಎಲ್ಲ ಯೋಜನೆಗಳನ್ನು ಬಂದ್ ಮಾಡಿದೆ. ವಾಲ್ಮೀಕಿ ನಿಗಮ, SC, ST ನಿಗಮಗಳಿಗೆ ಅನ್ಯಾಯ ಮಾಡಿದೆ. ಇದನ್ನು ವಿರೋಧಿಸಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ 300,000 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಅನುದಾನ ನೀಡಿಲ್ಲ. ಕೇಳಿದರೆ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ಎನ್ನುತ್ತಾರೆ. ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಲು ಆಗದಿದ್ದರೆ ನಿಗಮವನ್ನು ಬಂದ್ ಮಾಡಿ ಎಂದು ಆಕ್ರೋಶ ಹೊರಹಾಕಿದರು. ನಮ್ಮ OBC ಮೋರ್ಚಾದ ರಾಜ್ಯಾಧ್ಯಕ್ಷರಾದ ರಘು ಕೋಟಿಲರವರು ಇಡೀ ರಾಜ್ಯದಲ್ಲಿ 13ನೇ ತಾರೀಕು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮ, ಒಂದು ಪ್ರತಿಭಟನೆಯನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ದಿನ 13ರಂದು 10:30 ಗಂಟೆಗೆ ಸರಿಯಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದು ಇವತ್ತು ಈ ಒಂದು ಸರ್ಕಾರದ ಅವಧಿಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿಯವರ BJP ಸರ್ಕಾರ ಇದ್ದಾಗ ಈ ರಾಜ್ಯಕ್ಕೆ ಸುಮಾರು 3,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ನಿಗಮಗಳಿಗೆ ಕೊಟ್ಟಿತ್ತು. ದೇವರಾಜ ಅರಸು ನಿಗಮಕ್ಕೆ, ಅಭಿವೃದ್ಧಿ ನಿಗಮಕ್ಕೆ 900 ಕೋಟಿ ರೂಪಾಯಿಗಳನ್ನು ನೀಡಿದರು ಅವರ ಆಡಳಿತ ಅವಧಿಯಲ್ಲಿ. ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿಗಳನ್ನು ನೀಡಿದರು. ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ 72 ಕೋಟಿಗಳನ್ನು ನೀಡಿದರು. ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ 128 ಕೋಟಿ ರೂಪಾಯಿಗಳನ್ನು ನೀಡಿದರು. ಬಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 128 ಕೋಟಿ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ 896 ಕೋಟಿ, ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ 300 ಕೋಟಿ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ 119 ಕೋಟಿ, ಮರಾಠ ಅಭಿವೃದ್ಧಿ ನಿಗಮಕ್ಕೆ 188 ಕೋಟಿಗಳನ್ನು ಅವರ ಆಡಳಿತದ ಅವಧಿಯಲ್ಲಿ ಕೊಟ್ಟು ದೊಡ್ಡ ಮೊತ್ತವನ್ನು ನಮ್ಮ ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ 900 ಕೋಟಿಗಳನ್ನು ಕೊಟ್ಟು ಈ 1 ವರ್ಷ 8 ತಿಂಗಳಾಯಿತು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅಹಿಂದ ಹೆಸರಿನಲ್ಲಿ ಬಂದಂಥ ಈ ಸರ್ಕಾರ ಇವತ್ತು ನಮ್ಮ ಹಿಂದುಳಿದ ವರ್ಗದ ನಿಗಮಗಳಾದ ದೇವರಾಜ ಅರಸು ಹಿಂದುಳಿದ ವರ್ಗದ ನಿಗಮ, ವಾಲ್ಮೀಕಿ ನಿಗಮ, ಇನ್ನು ಹಿಂದುಳಿದ ವರ್ಗದ ಸಮಾಜಗಳಿಗೆ ಸಂಬಂಧಪಟ್ಟಂಥ ಅನೇಕ ನಿಗಮಗಳಿಗೆ ಇವತ್ತು ಇವರು ಸಂಪೂರ್ಣ ಒಂದು ಅನ್ಯಾಯವನ್ನು ಮಾಡಿದ್ದಾರೆ. ದೇವರಾಜ ಅರಸು ನಿಗಮದಲ್ಲಿ ಅರಿವು ಕಾರ್ಯಕ್ರಮ ಇದೆ. ಆ ಅರಿವು ಯೋಜನೆಯಲ್ಲಿ ನಮ್ಮ ಹಿಂದುಳಿದ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. ಉನ್ನತ ವ್ಯಾಸಂಗಕ್ಕಾಗಿ ಅಲ್ಲಿ ಸಾಲಗಳು ಸಿಗ್ತಾ ಇತ್ತು. ಮತ್ತು ಹಿಂದುಳಿದ ವರ್ಗದ ಬಡ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸಬ್ಸಿಡಿಯಲ್ಲಿ ಸಾಲ ಸಿಗ್ತಾ ಇತ್ತು. ಹಿಂದುಳಿದ ವರ್ಗದ ರೈತರಿಗೆ ಗಂಗಾ ಯೋಜನೆಯಲ್ಲಿ ಬೋರ್ವೆಲ್ಗಳಿಗೆ ಫ್ರೀಯಾಗಿ ಹಣಕಾಸು ಸಿಗ್ತಾ ಇತ್ತು. ಇವೆಲ್ಲ ಇವತ್ತು ಈ ಸರ್ಕಾರ ಬಂದ ಮೇಲೆ ಸಂಪೂರ್ಣ ನಿಂತದೇರಾಗಿದೆ. ಯಾವುದೇ ಯೋಜನೆಗೂ ಇವತ್ತು ಯಾವುದೇ ನಿಗಮ ಸರ್ಕಾರದಿಂದ ಹಣ ಬರ್ತಾ ಇಲ್ಲ. ಈ ವಾದವನ್ನು ಹಾರಿಕೆ ಉತ್ತರವನ್ನು ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಇಂಥ ಹಾರಿಕೆ ಉತ್ತರವನ್ನು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ದೇವರಾಜ ಅರಸು ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, SC ST SCಗಳ ಪರಿಶಿಷ್ಟ ಜಾತಿ ಪಂಗಡಗಳ ನಿಗಮ
ಇವತ್ತು ಸಂಪೂರ್ಣ ಆ ಸಮುದಾಯಕ್ಕೆ ಇವತ್ತು ಅನ್ಯಾಯ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಗ್ರಾಮೀಣಾಭಿವೃದ್ಧಿ ಸುಭಾಷ್ ಕುನ್ಗಿ, ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ ದೀಪಾ ಹರಿಕಂತ್ರ, ಒಬಿಸಿ ಮೋರ್ಚಾ ಕಾರವಾರ ನಗರಾಧ್ಯಕ್ಷ ದೇವಿದಾಸ್ ನಾಯ್ಕ್, ಕಿಶನ್ ಕಾಂಬ್ಳೆ, ಪ್ರದೀಪ್ ಗುನಗಿ, ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್, ಸಂತೋಷ್ ನಾಯ್ಕ್, ವಿನಾಯಕ್ ಶೇಟ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.